ಹ್ಞೂ ವಿಜಿ ಮಕ್ಕಳಕ್ಕೆ ಹೋಗಿದ್ದ. ನಾನು ಸ್ವಲ್ಪ ತಡ್ಡಾಗನಂತಂದು ಹೇಳಿ ಮಕ್ಕಂಡೈತೆ ಬಂದ್ರೆ ರೂಮ್ನಾಗ ಇಲ್ಲ ಇಲ್ಲಲ್ಲ. ಎಲ್ಲದನ? ಓ ಇಲ್ಲೇ ಕುತ್ಕೊಂಡನ. ಯಾಕೆ ಇವನು ಈಗ ಒಂದು ವಾರದಿಂದ ಎಲ್ಲ ಕರೆಕ್ಟಾಗಿದ್ದ, ಈಗ ಮತ್ತೆ ಯಾಕೆ ಇವತ್ತೆಲ್ಲ ಯಾಕೆ ಮುಖ ಸೊಪ್ಪು ಮುಖಂಡು ಕುತ್ಕೊಂಡನ? ಏನು ಮತ್ತೆ ಪ್ರೀತಿಸಿದ ಹುಡುಗಿ ಬಗ್ಗೆ ಏನಾದರೂ ಮತ್ತೆ ಯೋಚನೆ ಮಾಡಕತ್ತಾನೇನು? ವಿಜಯ್ ಏನತ್ಯಮ್ಮ? ಯಾಕೆ ಏನಾಯ್ತು? ಮಧ್ಯಾಹ್ನದಿಂದ ನೋಡಕತ್ತೇನಿ, ಭಾಳ ಬೇಜಾರನಾಗದೆಯಲ್ಲ. ಅಯ್ಯೋ ಇಲ್ಲ ಅತ್ಯಮ್ಮ, ಹಂಗೇನಿಲ್ಲ. ಇಷ್ಟು ದಿನ ನೀನು ನೋಡಕತ್ತೇನಿ, ನೀನು ಹೆಂಗಿರ್ತೀಯ ಅನ್ನೋದು ನನಗೆ ಗೊತ್ತಾಗಲ್ಲೇನು? ಈಗ ಒಂದು ವಾರ ಎಲ್ಲ ಚೆನ್ನಾಗಿದ್ದೆ, ಈಗೆಲ್ಲ ಇವತ್ತು ಯಾಕೆ ಮಧ್ಯಾಹ್ನದಿಂದನೇ ಯಾಕೆ ಸುಮ್ಮನೆ ಅದಿ? ನಾನು ನನ್ನ ಪಡೆ ನಾನಿದ್ರು ಬಂದು ಅತ್ತಿಯಮ್ಮ ಹಂಗೆ ಅತ್ತಿಯಮ್ಮ ಹಿಂಗೆ ಅತ್ತಿಯಮ್ಮ ಕೆಲ್ಸಕ್ಕೆ ಹೋಗಿದ್ದಿಲ್ಲ, ಹೋಗಿ ಬಂದಿದ್ದೆ ಏನರ ಆದರೂ ಬಂದು ಎಲ್ಲ ನಕ್ಕಂತ ಮಾತಾಡ್ತಿದ್ದಿ. ಇವತ್ತು ನೋಡಿದ್ರೆ ಯಾಕೆ ಸುಮ್ಮನೆ ಭಾಳ ಮಂಕ್ ಹಾಕೊಂಡ್ಬಿಟ್ಟು. ಯಾಕೆ ಏನಾಯ್ತು? ಹೋಗ್ಲಿ ಬಿಡಪ್ಪ, ನಾನೇನೋ ತಮ್ಮ ಅಂದ್ಕೊಂಡು ಯಾಕೆ ಬೇಜಾರನಾಗದನ, ಏನು ಸಮಸ್ಯೆ ಆಯ್ತು ಏನಂತಂದು ಕೇಳಕ್ಕೆ ಬರ್ತೀನಿ. ನೀನು ನೋಡಿ ನನ್ನ ಅಕ್ಕ ಅಂತಲೇ ಅಂದ್ಕೊಂಡಿಲ್ಲ, ಎಲ್ಲ ನಾನು ಬಾಯಿ ಬಿಟ್ಟು ಹೇಳಿದ ಮ್ಯಾಗೆ ಹೇಳ್ತಿ. ನಿಜವಾಗ್ಲೂ ನನ್ನ ಅಕ್ಕ ಅಂತ ತಿಳ್ಕೊಂಡಿದ್ರೆ ನಾನು ಕೇಳೋಕ್ಕಿಂತ ಮುಂಚೆ ನಿನಗೇನಾರ ಸಮಸ್ಯೆ ಆದರೆ ಏನಾದರೂ ಬೇಜಾರಾದ್ರೆ ನೀನೇ ಬಂದು ಹೇಳ್ಕೊತಿದ್ದಿ. ನೀನು ನನ್ನ ಯಾವತ್ತೂ ಅಕ್ಕ ಅಂತಂದು ಅಕ್ಕನ ಥರ ಅಂತಂದು ತೊಗೊಳೋದೇ ಇಲ್ಲ, ಅದಕ್ಕೆ ನನಗೇನು ಹೇಳೋಂಗಿಲ್ಲ. ನಾನೇ ಬಂದು ಕೇಳಿದ್ರೆ ಏನೂ ಹೇಳೋಂಗಿಲ್ಲ, ನಾನೇ ನಿನ್ನ ಒತ್ತಾಯ ಮಾಡಿ ಕೇಳ್ಬೇಕು ಏನಾದರೂ. ಸರಿ ಬಿಡು, ಏನು ಹೇಳೋಕೆ ಹೋಗ್ಬೇಡ. ಅಯ್ಯೋ ಅತ್ತಿಯಮ್ಮ ಹಂಗಲ್ಲ, ನನ್ನ ಮಾತು ಕೇಳ್ರಿ ಸ್ವಲ್ಪ. ಸರಿ ಬಿಡು ವಿಜಯ್, ನಿನಗೆ ಹೇಳೋಕೆ ಇಷ್ಟ ಇಲ್ಲ ಅಂದರೆ ನಾನು ಒತ್ತಾಯ ಮಾಡೋಂಗಿಲ್ಲ. ಹೇಳಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ ಅತ್ತಿಯಮ್ಮ, ಹೇಳಿದ್ರ ಮತ್ತು ನೀವು ನನ್ನ ಬಗ್ಗೆ ಏನು ತಿಳ್ಕೊತೀರೇನೋ ಅಂತಂದು. ನಾನು ನಿನ್ನ ಬಗ್ಗೆ ಏನು ತಿಳ್ಕೊತೀನಿ? ಇಷ್ಟು ದಿನ ನಾನು ನೋಡಿ ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ, ಅದೇನು ಹೇಳು. ಅದು ಅತ್ತಿಯಮ್ಮ, ನಾನು ಪ್ರೀತಿಸಿದ ಹುಡುಗಿ ಅಂತ ಹೇಳಿದ್ನಲ್ಲ, ಅವಳನ್ನ ಮತ್ತೆ ನೋಡಿದೆ ನಾನು ಇವತ್ತು. ಹೌದಾ? ಎಲ್ಲಿ ನೋಡಿದೆ? ಮಾತಾಡ್ಸಿದ್ಯಾ? ಯಾಕೆ ಹುಡುಗಿ ಹಂಗೆ ಬೇಡ ಅನ್ಲತ್ ಮತ್ತೆ ಅವತ್ತು? ಕಾರಣ ಕೇಳಬೇಕಾಗಿತ್ತು. ಏನು ಮತ್ತೆ ನಿನ್ನ ಪ್ರೀತಿಸ್ತಾನೆ ಅಂತ ಬಂದ್ಲ, ಮಾತಾಡಿದ್ಲ ನಿನ್ನ ಹತ್ರ? ಇಲ್ಲ ಅತ್ತಿಯಮ್ಮ, ಏನೂ ಮಾತಾಡೋಕ್ಕಾಗಲಿಲ್ಲ, ಹಾಗೆ ನೋಡಿದ್ವಷ್ಟೇ. ಅಲ್ಲ ವಿಜಿ, ಇದ್ರಿಗೆ ಸಿಕ್ಕಿದ್ಲು ಅಂತೀಯ, ಅದು ಯಾಕೆ ಏನಂತ ಕಾರಣ ಅದು ಕರೆಕ್ಟಾಗಿ ಕೇಳಬೇಕಾ? ಫೋನ್ ನೋಡಿದ್ರೆ ಫೋನಾಗೂ ಎಲ್ಲ ಬ್ಲಾಕ್ ಮಾಡ್ಯಾಳ ಅಂತೀಯ, ಫೋನಲ್ಲಿ ಮೆಸೇಜ್ ಹೋಗಂಗಿಲ್ಲ, ಕಾಲು ಹೋಗಲ್ಲ ಅಂತೀಯ. ಅಟ್ಲೀಸ್ಟ್ ಇವತ್ತು ಅದು ಸಿಕ್ಕಿದ್ಲಲ್ಲ, ನಿನ್ನ ಒಂಥರ ನಿನ್ನ ಮನಸ್ಸಿಗೆ ಸಮಾಧಾನ ಸಿಕ್ತಿತ್ತಲ್ಲ, ಯಾಕೆ ಬೇಡ ಅಂದ್ಲು ಏನು ಅಂತಂದು. ಹೋಗ್ಲಿ, ನೀನಾದರೂ ಮಾತಾಡೋಂಗಿಲ್ಲ, ನಾನಾದರೂ ಮಾತಾಡಿ ಹೆಂಗೆ ಒಪ್ಪಿಸ್ತೇನೆ, ಯಾರು ಹೇಳು ಅಂತಂದ್ರೆ ಅದನ್ನು ಕೂಡ ಸರಿಯಾಗಿ ಹೇಳಕತ್ತಿಲ್ಲ ನೀನು. ನನಗೇನೋ ನೀನು ಎಲ್ಲ ವಿಷಯ ನನ್ನ ಹೇಳಕತ್ತಿಲ್ಲ ಅನಿಸತ್ತಿ, ಇನ್ನೂ ಏನೋ ಮುಚ್ಚಿಡಕತ್ತಿ ವಿಜಿ ನೀನು ಹತ್ರ. ಇಷ್ಟೆಲ್ಲ ಹೇಳಿದ್ಮೇಲೂ ಮತ್ತು ಮುಚ್ಚಿಡ್ತಿ ಅಂದ್ರೆ ಹೋಗ್ಲಿ ಬಿಡಪ್ಪ, ನಾನು ಇನ್ಮೇಲೆ ನಿನ್ನ ಏನೂ ಕೇಳಕ್ಕೆ ಹೋಗಂಗಿಲ್ಲ. ನಿನ್ನ ಲೈಫು ನಿನ್ನ ಇಷ್ಟ, ಏನಾದರೂ ಮಾಡ್ಕೊ. ಅಯ್ಯೋ ಅತ್ತಿಯಮ್ಮ, ನೀವು ಹಂಗೆ ಬೇಜಾರು ಮಾಡಬೇಡ್ರಿ. ಹೌದು, ಮುಚ್ಚಿಟ್ಟಿದ್ದು ನಿಜನ ಆದ್ರೆ ಅದು ನನಗೆ ಗೊತ್ತಾಗಿದ್ದೆ ಇವತ್ತು. ಏನು ಇವತ್ತು ಗೊತ್ತಾಯ್ತು? ಅತ್ತಿಯಮ್ಮ, ಅದು ನಾನು ಪ್ರೀತಿಸಿದ ಹುಡುಗಿ ಅಂತ ಅನ್ನಲ್ಲ, ಅದು ಬೇರೆ ಯಾರೂ ಅಲ್ಲ. ಇವತ್ತು ನಮ್ಮ ಮನೆಗೆ ಬಂದಿದ್ಲಲ್ಲ ರಮ್ಯಾ ಅಂತ, ಅದೇ ನೀವು ಯಾರು ಸೀತಕ್ಕ ಆಂಟಿ ಅವ್ರ ಮಗಳು ಅಂತಂದ್ರಲ್ಲ, ಅದೇ ಹುಡುಗಿನ ನಾನು ಪ್ರೀತಿ ಮಾಡ್ತಿದ್ದಿದ್ದು. ಏನು ಹೇಳಕತ್ತಿ? ನಿನ್ನ ನಿಜಾನ ಹೇಳಕತ್ತಿರೋದು ಏನು, ಅಥವಾ ನಾನೇನೋ ಸುಮ್ಮನೆ ಕೇಳಕತ್ತೇನಂದು ಏನೇನೋ ಹೇಳಕತ್ತೀಯ ನೀನು? ಅಯ್ಯೋ ಇಲ್ಲ ಅತ್ತಿಯಮ್ಮ, ನಿಜವಾಗ್ಲೂ ನಾನು ಅದೇ ಹುಡುಗಿನ ಪ್ರೀತಿ ಮಾಡಿದ್ದು, ಅದೇ ಹುಡುಗಿ ಜೊತೆಗೆ ನಾನು ಪದೇ ಪದೇ ಜಗಳ ಮಾಡಿದ್ದು. ಅಯ್ಯೋ, ಎಂಥ ಕೆಲಸ ಆಗ್ಬಿಡ್ತು. ಯಾಕತ್ತಿಯಮ್ಮ, ಏನಾಯ್ತು? ಅಲ್ಲ ವಿಜಿ, ಇದ ಊರಂತೆ, ಆ ಹುಡುಗಿ ಯಾರು, ಏನು, ಎಲ್ಲಿ, ಏನು ಹೆಸರು ಅಂತಂದು ಎಷ್ಟು ಸರಿ ಕೇಳಿ ನೀನು ಒಂದು ಸರಿ ಆದರೂ ರಮ್ಯಾ ಅಂತಂದು ಹೇಳಿಯ, ಒಂದು ಸರಿ ಆದರೂ ರಮ್ಯಾ ಅಂತಂದು ಹೇಳಿದ್ರೆ ಇಷ್ಟೊತ್ತಿಗೆ ನೀನು ಈ ಸಮಸ್ಯೆ ಈಗ ಬರ್ತಿದ್ದೆಲ್ಲ, ಇಲ್ಲಿವರೆಗೂ ಬರ್ತಿದ್ದೇ ಇಲ್ಲ. ನಾನು ಒಂದು ಸಲ ಮನಸ್ಸಿನಲ್ಲಿ ಏನೋ ಅಂದ್ಕೊಂಡಿದ್ದೆ, ಆದರೆ ನೀನು ಪ್ರೀತಿ ಮಾಡಿ ನನ್ನ ಕಾರಣಕ್ಕೆ ನಾನು ಅದನ್ನ ಬಾಯಿ ಬಿಟ್ಟಿದ್ದಿಲ್ಲ. ಆಮೇಲೆ ಹೆಂಗೆ ನೋಡಿದ್ರೆ ಆತನ ಸುಮ್ಮನೆ ಅದೇ ಅಂಥದ್ರಲ್ಲಿ ಏನೆಲ್ಲ ಹೋಗಿ ಏನೇನೋ ಆಗಿಬಿಡ್ತು. ಯಾಕತ್ತಿಯಮ್ಮ, ನೀವು ಏನು ಹೇಳಕತ್ತೀರಿ? ನನಗೇನು ಅರ್ಥನ ಆಗಕತ್ತಿಲ್ಲ. ಅಯ್ಯೋ ವಿಜಯ್, ನೀನು ಈಗ ಅದೇ ರಮ್ಯಾನ ಇಷ್ಟಪಡಕತ್ತೀಯಲ್ಲ, ನನಗೆ ನೀನು ಪ್ರೀತಿ ಮಾಡೋ ವಿಷಯ ಗೊತ್ತಿದ್ದಿಲ್ಲ. ಅದಕ್ಕಿಂತ ಮುಂಚೆನೇ ನಾನು ರಮ್ಯಾನ ಒಂದೆರಡು ಸರಿ ಮಾತಾಡ್ಸಿದ್ನಲ್ಲ, ಇದೇ ಹುಡುಗಿನ ನಮ್ಮ ವಿಜಯ್ಗೆ ತಂದ್ಕೊಂಡ್ರಾತ ಅಂತಂದು ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ. ಇನ್ನೇ ನಿನ್ನ ಹತ್ರ ಹೇಳ್ಬೇಕು ಅನ್ನೋಷ್ಟೊತ್ತಿಗೆ ನೀನು ಯಾವುದೋ ಹುಡುಗಿನ ಪ್ರೀತಿ ಮಾಡಾಕ್ತಾನೆ ಅಂದೆಲ್ಲ, ನಾನು ಅದಕ್ಕೆ ಆ ವಿಚಾರ ನನಗೆ ಕೈ ಬಿಟ್ಬಿಟ್ಟೆ. ನೀನು ರಮ್ಯಾನ ಅಂತಂದು ಹೇಳಿದ್ರೆ ನಾನು ಮೊದಲೇ ಸೀತಕ್ಕನ ಹತ್ರ ಹೋಗಿ ಮಾತಾಡ್ಬಿಡ್ತಿದ್ದೆ. ಆಮೇಲೆ ಏನಾಗ್ತಿತ್ತು, ಅದು ಮುಂದೆ ನೋಡೋಕೆ ಬರ್ತಿತ್ತು, ಹೆಂಗಾದ್ರೂ ಮಾಡಿ ಒಪ್ಸಕ್ಕೆ ಬರ್ತಿತ್ತು. ನೀನು ನೋಡಿದ್ರೆ ಯಾವುದೋ ಹುಡುಗಿನ ಪ್ರೀತಿ ಮಾಡಾಕ್ತಾನೆ ಅಂದು ಹೆಸರು ಹೇಳಿಲ್ಲ, ಏನೂ ಹೇಳಿಲ್ಲ, ಮತ್ತು ನೀನು ಪ್ರೀತಿ ಮಾಡ್ತಾನೆ ಅಂದ್ಕೂಡ ನಾನು ಸುಮ್ಮನೆ ಆಗ್ಬಿಟ್ಟೆ. ಆದ್ರೆ ಈಗ ನೋಡಿದ್ರೆ ಅಲ್ಲ, ಟೈಮ್ ಮೀರ್ಬಿಟ್ಟೈತಿ. ಹೌದಾ ಅತ್ತಿಯಮ್ಮ, ನೀವು ರಮ್ಯನ್ನ? ಹೌದು, ರಮ್ಯನ್ನೇ ನಾನು ನೋಡಿದ್ನಲ್ಲ, ಭಾಳ ಒಳ್ಳೆ ಹುಡುಗಿ, ಎಲ್ಲ ಗೊತ್ತಿರೋ ಹುಡುಗಿ ಅಲ್ಲ. ಅದಕ್ಕೆ ನಿನ್ನ ಕೇಳಿ, ನಿನ್ನ ಒಂದು ಮಾತು ಕೇಳಿ ನಾನು ಮುಂದುವರೆ ಅನ್ಕೊಂಡಿದ್ದೆ. ಅಷ್ಟೊತ್ತಿಗೆ ನೀನು ಪ್ರೀತಿ ಮಾಡಾಕ್ತಾನೆ ಅಂದ್ರೆ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಆದರೆ ಈಗ ನೋಡು, ನೀನು ನೋಡಿದ್ರೆ ಈಗ ಅವಳು ಯಾಕೋ ಬ್ಯಾಡ್ ಅಂದಾಳ ಅಂತಂದು, ಈಗ ನೋಡಿದ್ರೆ
ಅವರು ರಮ್ಯನ್ನ ಯಾರೋ ಹುಡುಗನ ಕಡೆಯವ್ರು ನೋಡ್ಕೊಂಡು ಹೋಗಿ ಅಲ್ಲೇ ಒಪ್ಪಿಗೆ ಆಗೈತಂತ ಅವ್ರಿಗೆ. ಇನ್ನೇನು ಮುಂದಿನ ವಾರದಾಗ ಇನ್ನೊಂದು 2-3 ದಿನದಾಗ ಬಂದು ಹಣ್ಣು ಕಾಯಿ ಎಲ್ಲ ಇಟ್ಟು ಹೋಗ್ತಾನೆ ಅಂತ ಅಂದಾರಂತೆ. ಅದಕ್ಕೆ ಯಾವುದಾದ್ರೂ ಒಂದು ವಿಷಯ ಹೇಳ್ಬೇಕಾದ್ರೆ ಪೂರ್ತಿಯಾಗಿ ವಿಷಯ ಹೇಳಬೇಕು. ನೀನು ಒಂದು ಮಾತು ನಿನ್ನ ಬಾಯಲ್ಲಿ ರಮ್ಯ ಅಂತಂದು ಬಂದಿದ್ರೆ ಇಷ್ಟೆಲ್ಲ ಹಾಕಿದ್ದೇ ಇಲ್ಲ. ನಾನು ಯಾವಾಗಲೂ ಹೋಗಿ ಮಾತಾಡ್ಬಿಡ್ತಿದ್ದೆ. ನನ್ನ ಮನಸ್ಸಿನಾಗೂ ಅದೇ ಇತ್ತು. ಅವ್ರು ಏನಂತಿದ್ರೆ ನಾ ಬೇಕಾದ್ರೆ ಹೆಂಗಾರ ಮಾಡಿ ನಾನು ಒಪ್ಪಿಸ್ತಿದ್ದೆ. ಆದರೆ ಈಗ ಬೇರೆಲ್ಲ ನೋಡ್ಕೊಂಡು ಹೋಗಿ ಫಿಕ್ಸ್ ಆಗಿದ್ಮ್ಯಾಗ ನಾವು ಹೋಗಿ ಮಾತಾಡಿ ಅದನ್ನ ಸಂಬಂಧ ಮುರಿಯೋದು ಸರಿ ಅನ್ಸಂಗಿಲ್ಲ. ಏನು ಹೇಳಿದ್ರು ಅದಕ್ಕೆಮ್ಮ? ರಮ್ಯಾ ಮದ್ವೆಗೆ ಒಪ್ಕೊಂಡಳ ಅಲ್ಲ, ಹುಡುಗನ ಕಡೆಯವ್ರು ನೋಡ್ಕೊಂಡು ಹೋಗಿ ಅಲ್ಲ ಫಿಕ್ಸ್ ಆಗೈತಾ? ಇನ್ನೊಂದು 2-3 ದಿನದಾಗ ಹಣ್ಣು ಕಾಯಿ ಇಡಕ್ಕೆ ಬರ್ತಾರ? ನಾನೆಲ್ಲೋ ಅವಳೇನು ನಾನು ಅಂದ್ಕೊಂಡಿದ್ದೆ ಅವಳೇನು ನನ್ನ ನೆನಪಿನಾಗಿರ್ತಾಳ. ಇಷ್ಟು ಬೇಗ ನನ್ನ ಮರೆತು ಅಲ್ಲೇ ಮದುವೆ ಆಗಕ್ಕೆ ರೆಡಿ ಆಗ್ಯಾಳ. ಹೋಗ್ಲಿ ಬಿಡೋದಕ್ಕೆಮ್ಮ. ನಾನು ಈಗ ಸಡನ್ನಾಗಿ ಅವಳು ನೋಡಿ ನನಗೇನು ಅನಿಸ್ತು ಅಂದರೆ, ಅವಳು ಪ್ರೀತಿ ಮಾಡಿದ್ದು ನಾವು ಮಾತಾಡಿದ್ದೆಲ್ಲ ನೆನಪಾಯ್ತು. ಅವಳಿಗೂ ನನ್ನ ಮೇಲೆ ಪ್ರೀತಿ ಐತೆ ಅಂತ ನಾನು ಒಂದು ಕ್ಷಣಕ್ಕೆ ಅಂದ್ಕೊಂಡಿದ್ದೆ. ಆದರೆ ಅವಳು ಇಷ್ಟು ಬೇಗ ಇನ್ನೂ 1 ತಿಂಗಳು ಕೂಡ ಆಗಿಲ್ಲ, ಇಷ್ಟು ಬೇಗ ನಾನು ಮರೆತು ಇನ್ನೊಂದು ಮದುವೆ ಆಗೋಕ್ಕೆಲ್ಲ ಒಪ್ಪಿಗೆನೂ ಕೊಟ್ಟು ಅಲ್ಲೇ ಮದುವೆನೇ ಫಿಕ್ಸ್ ಆಗೋ ಲೆವೆಲ್ಗೆ ಹೋಗೈತಂದ್ರೆ ನನಗೆ ಒಂಥರ ಆಗತ್ತೆ ನೋಡು. ಇಂಥ ಹುಡುಗಿನ ಹೋಗಿ ಲವ್ ಮಾಡಿದ್ನೆ ಅಂತಂದು. ಅಲ್ಲ ಪ್ರೀತಿ ಮಾಡಿದ್ರ ಅಲ್ಲ ಇನ್ನೊಂದು ಮದುವೆ ಆಗೋ ತಪ್ಪು ಅಂತಂದು ಹೇಳಕತ್ತಿಲ್ಲ. ಅಲ್ಲ ಇನ್ನೂ ಮಾತಾಡಿ 1 ತಿಂಗಳು ಕೂಡ ಆಗಿಲ್ಲ, ಅಷ್ಟರಲ್ಲಿ ಇನ್ನೊಂದು ಮದುವೆ ಆಗಕ್ಕೆ ರೆಡಿ ಆಗ್ಯಾಳ. ಅವಳೇನು ನನ್ನ ಜೊತೆ ಪ್ರೀತಿ ಮಾಡ್ತಿದ್ಲು, ಇಲ್ಲ ಹೋಗ್ಲಿ ಬಿಡು. ಅವಳೇನು ನನ್ನ ಜೊತೆ ಪ್ರೀತಿ ಮಾಡ್ತಾನೆ ಅಂತಂದು ಯಾವಾಗ ಹೇಳಿಲ್ಲ. ನಾನೇ ಅಂತ ಹುಡುಗಿನ ಪ್ರೀತಿ ಮಾಡಿದ್ನಲ್ಲ, ಅದು ನಂದೇ ತಪ್ಪು. ನೀನು ಮಾಡೋದು ಸರಿಯಲ್ಲ ವಿಜಯ್. ಅವಳೇನಾದರೂ ಹೇಳ ನಾನು ಪ್ರೀತಿ ಮಾಡ್ತೇನೆ ಅಂತಂದು. ಇಲ್ಲ, ನೀನು ಅವಳನ್ನು ಪ್ರೀತಿ ಮಾಡ್ತಾನೆ ಅಂತ ತಿಳ್ಕೊಂಡು ನೀನು ಒಮ್ಮಟ್ಟಿಗೆ ಪ್ರಪೋಸ್ ಮಾಡಿ ಅವಳು ಬ್ಯಾಡ ಅನ್ನೋದಕ್ಕಾದರೂ ಈ ಕಾರಣ ಸರಿಯಾಗಿ ಯಾವತ್ತಾದರೂ ಕುತ್ಕೊಂಡು ಕೇಳಿಯೇ ಇಲ್ಲ. ಒಮ್ಮಟ್ಟಿಗೆ ಅವತ್ತೇ ಮೀಟ್ ಆಗಿದ್ದೆ ಲಾಸ್ಟ್, ಮತ್ತು ಮೀಟ್ ಕೂಡ ಆಗಿಲ್ಲ. ಈಗ ಒಮ್ಮಟ್ಟಿಗೆ ಸಡನ್ ಆಗಿ ನೀನು ಹಿಂಗೆ ಸಿಟ್ಟಾದ್ರೆ ಅವಳ ಮನೆ ಪರಿಸ್ಥಿತಿ ಏನಾಯ್ತಾನೆ ಯಾರಿಗೆ ಗೊತ್ತು? ಅದೇನಾದರೂ ಇರಲಿ ಅದಕ್ಕೆಮ್ಮ, ಬಾಯ್ ಬಿಟ್ಟು ಹೇಳಬೇಕು. ಹೋಗ್ಬಿಡ್ರಿ, ನಾನು ಅಂತ ಹುಡುಗಿನ ಪ್ರೀತಿ ಮಾಡಿದ್ದೆ ಅನ್ನೋದನ್ನ ಮರ್ತು ಬಿಡ್ತೇನೆ. ಇನ್ನು ಮುಂದೆ ಅವಳು ನನ್ನ ಕಣ್ಣಿದ್ರಿಗೆ ಬಂದರೂ ನಾನು ಅವಳು ಯಾರು ಏನೋ ಸಂಬಂಧ ಇಲ್ದಂಗೆ ಇದ್ಬಿಡ್ತೇನೆ. ನಿಜವಾಗ್ಲೂ ಭಾಳ ಬೇಜಾರಾಯ್ತು. ಅವಳು ನನ್ನ ಮಾತಾಡಿಸ್ತೇ ಇಲ್ಲಾಂದ್ರೂ ಪರವಾಗಿಲ್ಲ, ಫೋನ್ ಬ್ಲಾಕ್ ಮಾಡಿದ್ರೂ ನನಗೆ ಬೇಜಾರಾಗಿದ್ದಿಲ್ಲ. ಆದರೆ ಅವ್ಳು ನಡ್ಕೊಳ್ಳೋದು ನೋಡಿದ್ರೆ ಪ್ರೀತಿ ಇರೋ ಥರ ನಡ್ಕೊಂಡಿದ್ಲು ಸ್ವಲ್ಪ ದಿನ. ಆದರೆ ಇಷ್ಟು ಬೇಗ ಇನ್ನೊಂದು ಮದುವೆ ಆಗೋಕೆ ರೆಡಿ ಆಗಿಲ್ಲ ಅಂತಂದ್ರೆ ನನಗೆ ಒಂಥರ ಆಗಕತ್ತೈತಿ. ಅಲ್ಲ ವಿಜಯ್, ಹಂಗೆಲ್ಲ ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ. ಅದೇನಂತಂದು ನನಗೆ ಈ ವಿಷಯ ಗೊತ್ತಿದ್ದಿಲ್ಲ. ಇನ್ನೊಂದ್ಸರಿ ಅವಳು ಯಾವಾಗಾದರೂ ಅವಳು ಬಂದಾಗ ಮಾತಾಡಿ ನಾನು ಎಲ್ಲ ವಿಚಾರಿಸ್ತೇನಂತೆ. ನೀವು ಸುಮ್ಮನೆ ಅಲ್ಲಿವರೆಗೂ ಬೇಡ ಅದಕ್ಕೆಮ್ಮ, ನೀವೇನು ಮಾತಾಡೋಕೆ ಹೋಗ್ಬೇಡ್ರಿ. ಅಂಥವ್ರ ಹತ್ರ ಮಾತಾಡಿದ್ರು ಸುಮ್ಮನೆ ಎಲ್ಲ ವೇಸ್ಟು. ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಮಾಡೋದು ಅದೆಲ್ಲ. ಅದಕ್ಕೆಮ್ಮ ಇನ್ನೊಂದ್ಸರಿ ಅವಳು ಏನಾರು ಇಲ್ಲಿಗೆ ಬಂದ್ರೆ ಹೋಗ್ಲಿ, ನಾನು ಮನೆಗೆ ಬರೋದು ಬೇಡ ಅನ್ನಲ್ಲ, ಅಷ್ಟೇನು ನಾನು ಕೆಟ್ಟೋನಲ್ಲ. ಆದ್ರೆ ಅವಳೇನಾರು ಮನೆಗಿದ್ದಾಗ ನೀವು ಫೋನ್ ಮಾಡಿ ಹೇಳಿಬಿಡ್ರಿ ಅವಳು ಬಂದಳ ಅಂತ. ನಾನು ಮನೆಗೆ ಬರೋದಿಲ್ಲ ಅವತ್ತು, ಸ್ವಲ್ಪ ಲೇಟಾಗಿ ಬರ್ತೇನೆ. ನನಗೆ ಅಂಥವ್ರ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಏ ವಿಜಯ್, ನಿಂತ್ಕೊಳ್ಳಿ ಒಂದು ನಿಮಿಷ. ಅಲ್ಲ ಇವ್ನು ನೋಡಿದ್ರೆ ಹಿಂಗೆ ಕೋಪ ಮಾಡ್ಕೊಂಡ. ಏನು ನಾನು ತಪ್ಪು ಮಾಡಿಬಿಟ್ನೆ? ಏನು ಮದುವೆ ಆಗ್ತಿರೋ ವಿಷಯ ಹೇಳಿ ನಾನು ಹೇಳಬಾರ್ದಾಗಿತ್ತು. ನಾನು ಅವಳ ಹತ್ರ ಏನು ಅಂತಂದು ಮಾತಾಡಿ ಅವಳು ಯಾಕೆ ಹಂಗೆ ಮಾಡಿದ್ಲು ಅಂತಂದು ಕೇಳಿದ ಮೇಲೆ ನನ್ನ ಹತ್ರ ಹೇಳಬೇಕಾಗಿತ್ತು. ನಾನು ತಲೆ ಕೆಟ್ಟಕತ್ತಾಗ ಮದುವೆಗೆ ಒಪ್ಕೊಂಡೆ ಅಂತಂದು ಹೇಳಿಬಿಟ್ಟೆ. ಈಗ ವಿಜಯ್ಗೆ ಅಂತಂದಲ್ಲ, ಯಾರೇ ಇವನ ಜಾಗದಾಗಿದ್ದರೂ ಸಿಟ್ಟು ಬಂದೇ ಬರ್ತೈತಿ. ಯಾಕಂದ್ರೆ ತಾನು ಪ್ರೀತಿಸಿದ ಹುಡುಗಿ ಇಷ್ಟು ದಿನ ಜೊತೆಗಿದ್ದವಳಿಗೆ ಒಮ್ಮಟ್ಟಿಗೆ ಸಡನ್ನಾಗಿ ಮದುವೆಗೆ ಒಪ್ಕೊಂಡೆ ಅಂದ್ರೆ ಯಾರಿಗಾದ್ರೂ ಸಿಟ್ಟು ಬಂದೇ ಬರ್ತೈತಿ. ನೋಡೋಣ, ಇನ್ನೊಂದ್ಸರಿ ಯಾವಾಗಾದ್ರೂ ಇಲ್ಲ ನಾನು ಅವ್ರ ಮನೆಗಾದ್ರೂ ಹೋಗ್ತಾನೆ. ಇಲ್ಲಾಂದ್ರೆ ಲೇಟ್ ಮಾಡೋದು ಬೇಡ. ಆದಷ್ಟು ಯಾಕೆ ಅನ್ನೋದು ಕಾರಣ ಕೇಳಿ ಅವಳ ಮನಸ್ಸಲ್ಲಿ ಏನೈತೆ ಅಂತ ಗೊತ್ತಾಗಬೇಕಲ್ಲ. ನನಗನ್ಸೋ ಮಟ್ಟಿಗೆ ಅವಳು ಒಳ್ಳೆ ಹುಡುಗಿ. ಪ್ರೀತಿ ಮಾಡಕತ್ತಿದ್ರು ಅಲ್ಲ, ಈಗ ಆಲ್ಮೋಸ್ಟ್ ಎಲ್ಲರಿಗೂ ಜೊತೆಗಿದ್ದರಿಗೆ ಪ್ರೀತಿ ಮಾಡ್ತಾರಂತಂದು ಅವ್ರು ನಡ್ಕೊಳ್ಳೋ ರೀತಿ ಒಳಗೆ ಗೊತ್ತಾಕತಿ. ಇವಳು ಅದೇ ಥರ ನಡ್ಕೊಂಡಳ ಅಂತಂದು ಇವನು ಹೇಳಕತ್ತಾನ. ಅಂಥದ್ರಾಗ ಸಡನ್ನಾಗಿ ಯಾಕೆ ಅವತ್ತು ಏನೋ ಮೀಟ್ ಆಗ್ಬೇಕು ಮಾತಾಡ್ಬೇಕು ಅಂತಂದು ಖುಷಿಯಾಗಿದ್ಲು ಅಂತಂದು ಇವನೇ ಹೇಳ್ದೆ. ಸಡನ್ನಾಗಿ ಯಾಕೆ ಹಂಗೆ ಮತ್ತೆ ಬೇಡ ಅಂತಂದ್ಲು. ಏನೋ ಆಗೈತಿ. ಒಟ್ಟು ನೋಡಬೇಕು. ಅವಳನ್ನ ಬರೋಕ್ಕಾದ್ರೂ ಹೇಳ್ತೀನಿ, ಇಲ್ಲ ನಾನಾದರೂ ಹೋಗಿ ಆದಷ್ಟು ಬೇಗ ಮಾತಾಡಿ ನೋಡ್ತೀನಿ. ಆದಷ್ಟು ಇವ್ರನ್ನ ಒಂದು ಮಾಡೋಕ್ಕಾದ್ರೆ ಮಾಡ್ತೀನಿ. ಇಲ್ಲಾಂದ್ರೆ ಎಲ್ಲ ದೇವ್ರಿಚ್ಛೆ, ಏನಕ್ಕತ್ತ ಅವ್ರವ್ರ ಹಣೆ ಬರ. ತಡ ಮಾಡೋದು ಬೇಡ. ನಾಳೆ ಅಂತ ಮನೆ ಹಾಳಂತಂದು ಗಾದೆ ಮಾತೇ ಇದೆಯಲ್ಲ, ಸುಮ್ಮನೆ ಯಾಕೆ ಲೇಟ್ ಮಾಡಲಿ. ನಾನೇ ಸೀತಕ್ಕರ ಮನೆ ಕಡೆ ಹೋಗ್ತೀನಿ.